ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾವು ನೋಡ್ತಾ ಬಂದಿದ್ದೇವೆ ಸರಿಯಾದ ಆಹಾರದ ಮೂಲಕ ಕಷ್ಟಕರವಾದಂಥ ಕಡಿಮೆ ಆಗದಂಥ ತೊಂದರೆಗಳನ್ನು ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ. ಹೌದು, ಸರಿಯಾದ ಆಹಾರ ಹಾಗೂ ಸರಿಯಾದ ವ್ಯಾಯಾಮ ನಮಗೆ ತುಂಬ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಪ್ರಕೃತಿ ಚಿಕಿತ್ಸೆ ಅದಕ್ಕೆ ಬೂಸ್ಟರ್ ಥರ ಕೆಲಸ ಮಾಡುತ್ತೆ. ಯಾಕೆಂದರೆ ರೋಗವನ್ನು ಬೇರು ಸಹಿತ ಕಡಿಮೆ ಮಾಡಲಿಕ್ಕೆ ಪ್ರಕೃತಿ ಚಿಕಿತ್ಸೆ ಸಹಾಯ ಮಾಡುತ್ತೆ. ಇವತ್ತು ಮಕ್ಕಳಲ್ಲಿ ಆಟಿಸಮ್ ಅನ್ನುವಂಥ ತೊಂದರೆ ತುಂಬ ಸಾಮಾನ್ಯವಾಗಿ ಕಾಡ್ತಾ ಇದೆ. ಈ ಆಧುನಿಕ ಜೀವನ ಶೈಲಿಯ ಒಂದು ಕಾಯಿಲೆ ಇದೆ. ಯಾಕೆಂದರೆ ಬದಲಾದಂಥ ಆಹಾರ ಶೈಲಿ, ತಾಯಿಯಂದಿರಲಿ ತಂದೆಯವರಲ್ಲಿ ಬದಲಾದಂಥ ಆಹಾರ ಶೈಲಿ ಮಕ್ಕಳಲ್ಲಿ ಈ ಆಟಿಸಮ್ ಬರಲಿಕ್ಕೆ ಕಾರಣ ಆಗಿದೆ ಅನ್ಬೋದು. ಸೊ ಈ ಆಧುನಿಕ ಜೀವನ ಶೈಲಿಯ ಒಂದು ಕೊಡುಗೆ ಆಟಿಸಮ್ ಅನ್ನುವಂಥ ತೊಂದರೆ. ಇದರ ಕಷ್ಟ ಎಲ್ರಿಗೂ ಅರ್ಥ ಆಗಲ್ಲ. ಈ ಮಕ್ಕಳನ್ನು ಹೆತ್ತಂಥ ಪಾಲಕರಿಗೆ ಮಾತ್ರ ಅರ್ಥ ಆಗುತ್ತೆ. ಹಾಗಾಗಿ ಈ ಎಪಿಸೋಡು ಮೇಯ್ನ್ಲಿ ಪಾಲಕರು ಈ ವಿಷಯವನ್ನು ತಿಳ್ಕೊಂಡ್ರೆ ಮಕ್ಕಳ ಆಟಿಸಮನ್ನು ಸರಿ ಮಾಡ್ಬೋದು. ಆಟಿಸಮ್ ಅನ್ನೋದು ಮಾತನಾಡಲಿಕ್ಕೆ ಕಷ್ಟಪಡುವಂಥ ಮಕ್ಕಳಿಗಿರುವಂಥ ಒಂದು ತೊಂದರೆ 5-6 ವರ್ಷದಲ್ಲಿ ಇದು ಕಂಡುಬರುತ್ತೆ, ಅಥವಾ 3 ವರ್ಷ 4 ವರ್ಷದಲ್ಲೇ ಕೆಲವು ಸಲ ಡಯಾಗ್ನೋಸ್ ಆಗುತ್ತೆ. ಮಕ್ಕಳ ತಜ್ಞರು ಹೇಳ್ತಾರೆ ಇದು ಆಟಿಸಮ್ ಅಂತಂತ. ಸೊ ಹಾಗಾದರೆ ಅದಕ್ಕೆ ಏನು ಪರಿಹಾರ, ಯಾಕದು ಬರುತ್ತೆ? ನಮ್ಮೊಂದಿಗೆ ಎಂದಿನಂತೆ ಇದ್ದಾರೆ ನಮ್ಮ ತಜ್ಞ ವೈದ್ಯ ಅಂತ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಆಟಿಸಮ್ ಬಗ್ಗೆ ಇವತ್ತು ನೀವು ಹೇಳ್ಕೊಡ್ಬೇಕು. ಯಾಕೆಂದರೆ ಈಗಷ್ಟೇ ನೀವು ಹೇಳ್ತಾ ಇದ್ರು ಆಟಿಸಮ್ ಅನ್ನುವಂಥ ಕೇಸನ್ನು ನೀವು ತುಂಬ ಚಿಕಿತ್ಸೆಗೆ ಒಳಪಡಿಸಿದ್ದೀರಾ. ಮಾತಾಡ್ಲಿಕ್ಕೆ ಆಗದೇ ಇದ್ದವರು ಮಾತಾಡ್ತಾ ಇದ್ದಾರೆ, ಇದು ಹೈಪರ್ ಆ್ಯಕ್ಟಿವಿಟಿ ಇದ್ದವರು ಹೈಪರ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ. ಇಷ್ಟೆಲ್ಲ ಆಹಾರದಿಂದ ಸಾಧ್ಯ ಆಗಿದೆ ಅಂದರೆ ನೀವು ಯಾಕೆ ನಮ್ಮ ವೀಕ್ಷಕರಿಗೆ ನಿಮ್ಮ ಆ ಉಪಾಯವನ್ನು ತಿಳಿಸಬಾರ್ದು? The science is totally turning 180 degrees now. The medical science, 180 degree upside down. What they used to say before, no more prevailing. For instance, for past 40 years, scientists told that excess cholesterol, ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದರೆ ಹಾರ್ಟ್ ಡಿಸೀಸ್ಗೆ ಅದು ಕಾರಣ. ಈಗ ಹೇಳ್ತಾರೆ ಕೊಲೆಸ್ಟ್ರಾಲ್ ಈಸ್ ನಾಟ್ ರಿಲೇಟೆಡ್ ಟು ಹಾರ್ಟ್ ಡಿಸೀಸ್. ಸೇಮ್ ವೇ ದ ಲೇಟೆಸ್ಟ್ ಎಮರ್ಜಿಂಗ್ ರಿಸರ್ಚ್ proven that main cause for brain disorders, including psychosis, psychiatric disorders, behavior disorders such as autism and learning disorders, are related to dysbiosis of gut. It's related to gut bacteria. It's not confined to just brain. Brain doesn't have significant role, but the significant role is played by the gut bacteria. Can you believe it? It's the latest science. They says that 2 types of bacteria. One is good type of the bacteria which enhance the health, and bad type of the bacteria can lead you to trouble. So overgrowth of type of bacteria in the gut can lead you to autism. That is the latest. ಸೊ ಸತ್ಯವನ್ನು ನೀವು ಹೇಳ್ತಾ ಇದ್ದೀರಾ. ಅದೇನೆಂದರೆ ಆ ಮಿದುಳಿನ ತೊಂದರೆಗಳಿಗೆ 3/4 ಭಾಗ ಮಿದುಳಿನ ತೊಂದರೆಗಳು ಅಥವಾ ಮಾನಸಿಕ ತೊಂದರೆಗಳಿಗೆ ಕಾರಣ ಕರುಳಿನಲ್ಲಿದೆ ಅಂತ ಹೇಳಿ. ನಮ್ಮ ಹಿರಿಯರು ಅವತ್ತೇ ಹೇಳಿದ್ರು, ಸರ್ವೇ ರೋಗಾಃ ಮಲಾವಶಃ ಅಂತ. ಅಂದರೆ ಹೊಟ್ಟೆಯಲ್ಲಿರುವಂಥ ಕಲ್ಮಶಗಳೇ ತೊಂದರೆ ಕಾರಣ ಅಂತ ಹೇಳಿ. That's what if Madhya Pradesh is good enough, Uttar Pradesh is fine. ಓಕೆ, ಮಧ್ಯಪ್ರದೇಶವನ್ನು ನೀವು ಸರಿಯಾಗಿ ಇಟ್ಟುಕೊಂಡ್ರೆ ಉತ್ತರ ಪ್ರದೇಶ is, that is the latest studies. Okay. So the brain disorders start from Madhya Pradesh, not from Uttar Pradesh. You got it? So it is the greatest hope for billions of patients who are suffering from this tormenting ailments, because we do know that for the brain disorders or brain ailments there is no effective medicines. Autism child remain as a autism patient for lifelong. So it's a great news, a good hope for most of the patients. ಹಾಗಾದ್ರೆ ಈಗ ಮಕ್ಕಳಿಗೆ ಆಟಿಸಮ್ ಇದ್ದರೆ ಅವ್ರು ಯಾವ್ಯಾವ ಥರದ, ಈಗ ನಿಮ್ಮ ಹತ್ರ ಬಂದು ಆಹಾರದ ಪಟ್ಟಿ ತಗೊಳ್ಳೋದಂತೂ ಆಯಿತು, ಜೊತೆಗೆ ಏನಾದ್ರು ಕೆಲವು ಟಿಪ್ಸ್ ಈಗ ಆಟಿಸಮ್ಮಿಂದ ಹೊರಗಡೆ ಬರಲಿಕ್ಕೆ? ಯಾಕಂದ್ರೆ ನೀವು 100 ಜನರಿಗೆ ಚಿಕಿತ್ಸೆ ಕೊಟ್ಟಿದ್ದೀರಾ, ಯಶಸ್ವಿ ಚಿಕಿತ್ಸೆ ಕೊಟ್ಟಿದ್ದೀರಾ, ಪಾಲಕರ ಮುಖದಲ್ಲಿ ನಗು ಇದೆ ಇವತ್ತು. ಎಸ್. ಸೊ ಅದು ನಿಮ್ಮ ಆಹಾರದಿಂದ ಸಾಧ್ಯ ಆಯಿತು. ಸೊ ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಕೂಡ ಕೆಲವು ಟಿಪ್ಸನ್ನು ಅದರಲ್ಲಿ ನೀವು ನೀಡ್ಬೋದು. No tips, please study and come to me. That's what when a parents of autism child comes to me, I will not dispense any medication, I will not give any tips, but I will give a small cheat. So a couple of the things they have to learn and come back to me. One of the most important factor to know, please study about gut bacteria and autism. Gut bacteria and autism. Second is leaky gut and ಆತ್ಮೀಯರೇ, ಗಮನಿಸ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನೀವು you can write down. ಗಮನಿಸಬೇಕು, ಬರ್ಕೊಂಡು ನೀವು ಸ್ಟಡಿ ಮಾಡಬೇಕು, ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡಬೇಕು ಅವ್ರು ಹೇಳಿದ ಅಂಶ. ಇನ್ನೊಂದ್ಸಲ ಹೇಳಿ ಸರ್. Gut bacteria and autism. First is gut bacteria and autism. Second is leaky gut syndrome and autism. Third one is gut brain axis. These are the 3 factors. And role of bacteria
So you get substantial insights about development of autisms, and this I'm saying now we are living in a world where informations are most essential. So even we are using the same informations to heal the disease. So we'll educate the parents. So the healing start from the house, not from the hospital. It is not from the pharmacy. That is a strong message we are conveying to our. ಸೊ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಅಡುಗೆ ಮನೆಯೇ ಆಸ್ಪತ್ರೆ, ಆಹಾರನೇ ಔಷಧಿ ಅಂತ. Yes. ಹೌದು, ಅಡುಗೆ ಮನೆಯಲ್ಲಿ ಆಸ್ಪತ್ರೆ ಇದೆ, ಅದನ್ನು ನಾವು ಕಂಡುಕೊಳ್ಬೇಕು ಹೇಗೆ ಅಂತೇಳಿ. ಅಡುಗೆ ಮನೆಯೇ ಆಸ್ಪತ್ರೆ ಆದರೆ ಅದು ಆರೋಗ್ಯವನ್ನು ಕೊಡುವಂಥದ್ದಾಗಬೇಕು. ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದೇ ಆಸ್ಪತ್ರೆ ಇನ್ನೊಂದು ರೀತಿಯಲ್ಲಿ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನಮ್ಮ ಆರೋಗ್ಯ ಮರಳಿ ಬರಬೇಕಾದ್ರೆ ಆಟಿಸಮ್ನಂತಹ ಚಾಲೆಂಜಿಂಗ್, ಕಡಿಮೆಯಾಗಲಾರದ ಕಷ್ಟಕರವಾದಂತಹ ತೊಂದರೆಗಳು ಕಡಿಮೆ. ಯಾಕಂದರೆ ಈ ಆಟಿಸಮ್ ತಂದೆ ತಾಯಿಗೆ ಗೊತ್ತು ಕಷ್ಟ. ಮಗು 3 ವರ್ಷ 4 ವರ್ಷ 5 ವರ್ಷ 6 ವರ್ಷ ಆದರೂ ಮಾತಾಡಲ್ಲ, ಮತ್ತೆಲ್ಲ ಆ್ಯಕ್ಟಿವಿಟಿ ಇದೆ, ಮಾತಾಡೋದಿಲ್ಲ. ಕೆಲವು ಸಲ ಹೈಪರ್ ಆ್ಯಕ್ಟಿವಿಟಿ ಇರುತ್ತೆ. ಇದನ್ನೆಲ್ಲ ನೋಡಿದ ಕೂಡಲೇ ಪೇರೆಂಟ್ಸಿಗೆ ತುಂಬ ವೇದನೆ ಆಗುತ್ತೆ. ಸೊ ಅಂತಹ ಪೇರೆಂಟ್ಸ್ ಮುಖದಲ್ಲಿ ಇವತ್ತು ನೂರಾರು ಜನ ಪೇರೆಂಟ್ಸ್ ಮುಖದಲ್ಲಿ, ತಂದೆ ತಾಯಿ ಮುಖದಲ್ಲಿ ನಗುವನ್ನು ಡಾಕ್ಟರ್ ಪ್ರವೀಣ್ ಅವರು ತರಿಸಿದ್ದಾರೆ, ಕೇವಲ ಆಹಾರದಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ. ಸೊ ಅದು ಸಾಧ್ಯ. ಸೊ ಹಾಗಾದರೆ ನೀವು ಇವರು ಹೇಳಿದಂತಹ ಅಂಶಗಳನ್ನು ಸ್ಟಡಿ ಮಾಡಿ, ಅದನ್ನು ನೆಟ್ಟಲ್ಲಿ ಹಾಕಿ ಬ್ರೌಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅದಕ್ಕೆ ರಿಸರ್ಚ್ ಆರ್ಟಿಕಲ್ ಅಥವಾ ಸ್ಕಾಲರ್ಲಿ ಆರ್ಟಿಕಲ್ ಅಂತ ಸೇರಿಸಿದ್ರೆ ರಿಸರ್ಚೇ ಬರುತ್ತೆ. ಜೊತೆಗೆ ನೀವು ಡಾಕ್ಟರ್ ಪ್ರವೀಣ್ ಜಾಕಬ್ ಅವ್ರನ್ನ ಒಂದು ಸಲ ಭೇಟಿ ಮಾಡಿ ಆಹಾರದ ಪಟ್ಟಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಮಗುವನ್ನು ಒಂದು ಸಲ ಕರ್ಕೊಂಡು ಬನ್ನಿ. ನಿಮಗೆ ಪುರ್ಸತ್ ಬೇರೆ ವಾರ ಆಗಲ್ಲ ಅಂದರೆ ಶನಿವಾರ ಮಧ್ಯಾಹ್ನನೋ ರವಿವಾರನೋ ಕರ್ಕೊಂಡು ಬಂದು ಅವ್ರ ಹತ್ರ ಡಿಸ್ಕಷನ್ ಮಾಡಿ, ಫಾಲೋ ಅಪ್ ಮಾಡಿ. 3, 4, 5, 6 ತಿಂಗಳಲ್ಲಿ ಫಲಿತಾಂಶ ಶೂರ್ ಆಗಿ ಸಿಗುತ್ತೆ. ಅಷ್ಟೊಂದು ಆತ್ಮವಿಶ್ವಾಸ ಇದೆ. ಯಾಕೆಂದರೆ ನೂರಾರು ಜನರಿಗೆ ಫಲಿತಾಂಶ ಈಗಾಗಲೇ ಸಿಕ್ಕಿದೆ. ಇದು ಇತ್ತೀಚಿನ ಸಂಶೋಧನೆಗಳ ಸಾರವನ್ನೇ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಸೊ ಹಾಗಾದರೆ ಆತ್ಮೀಯರೇ, ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ. ಮೈಸೂರು ರಸ್ತೆಯಲ್ಲಿರುವಂಥ ಕುಂಬಳಗೋಡಿನಲ್ಲಿರುವಂಥ ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಡಾಕ್ಟರ್ ಪ್ರವೀಣ್ ಜಾಕಬ್ ಅವರು ಲಭ್ಯ ಇದ್ದಾರೆ. ಅವ್ರ ಜೊತೆಗೆ ಅವರ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ. ಸೊ ಅವ್ರು ನಿಮಗೆ ಈ ಒಂದು ಉಪಾಯಗಳನ್ನು ತಿಳಿಸ್ಕೊಡ್ತಾರೆ. ಆಟಿಸಮ್, ಕಷ್ಟಕರವಾದಂತಹ ಆಟಿಸಮ್ ತೊಂದರೆಯನ್ನು ಕಡಿಮೆ ಮಾಡುವಂಥ ಉಪಾಯಗಳನ್ನು ತಿಳಿಸ್ಕೊಡ್ತಾರೆ. ಸರ್, ಈ ಬ್ಯಾಕ್ಟೀರಿಯಾ ಸರಿಯಾಗಲಿಕ್ಕೆ ಯಾವ್ಯಾವ ಆಹಾರ ಒಳ್ಳೆಯದು? ಎಕ್ಸಾಂಪಲ್. So it's very complicated diet. If I cannot explain, over a period of 10 minutes, 5 to 10 minutes. But most important, you have to stop grains. ಓಕೆ. Please study about grain brain. ಆಟಿಸಮ್ ಅನ್ನುವಂಥ ಈ ತೊಂದರೆ ಇದ್ದಂಥ ಮಕ್ಕಳ ತಂದೆ ತಾಯರಿಗೆ ಗೊತ್ತು ಅದರ ಕಷ್ಟ. ಯಾಕೆಂದರೆ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮಗು ಬೆಳವಣಿಗೆ ಆದರೂ ಮಾತಾಡ್ತಾ ಇಲ್ಲೋ ಅನ್ನುವಂಥ ಚಿಂತೆಯಲ್ಲಿ ತಂದೆ ತಾಯಿ ಇರ್ತಾರೆ. ಇಂಥ ತಂದೆ ತಾಯಿಯಂದರಿಗೆ ಒಂದು ವಿಶೇಷ ಸುದ್ದಿ ಏನಂದರೆ ಡಾಕ್ಟರ್ ಪ್ರವೀಣ್ ಅವರು ನೂರಾರು ಜನ ಈ ಆಟಿಸಮ್ ಕೇಸಸ್ ಇದ್ದವರಿಗೆ ಅವ್ರ ತೊಂದರೆಯನ್ನು ಕಡಿಮೆ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮಗೆ ಡಾಕ್ಟ್ರೇ ನಮಗೆ ಯಾವ ಥರ ಈ ಹೇಳ್ತಾ ಇದ್ದೀರಿ ನೀವು ಆಟಿಸಮ್ ಬಗ್ಗೆ, ಡಯಟ್ ಟಿಪ್ಸನ್ನು, ಈಗ ಉದಾಹರಣೆಗೆ ನೀವು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು ಅಂತ ಹೇಳ್ತೀರಿ, ಕೆಲವು ಟಿಪ್ಸನ್ನು ಕೊಡಿ, ಫಾಲೋ ಮಾಡ್ಲಿಕ್ಕೆ ಶುರು ಮಾಡಲಿ. ನೀವು ಈಗಾಗಲೇ ಇಂಟರ್ನೆಟ್ಟಲ್ಲಿ ಹುಡುಕುವಂಥ ಟಿಪ್ಸ್ ಕೊಟ್ಟಿದ್ದೀರಾ. ಅವ್ರು ಹುಡುಕ್ತಾರೆ, ಹುಡುಕಿ ನಿಮ್ಮ ಹತ್ರ ಬರ್ತಾರೆ. ಇವತ್ತಿಂದನೇ ಅವರು ಫಾಲೋ ಮಾಡಬೇಕು. ಆ ಥರದ್ದು ಕೆಲವು ಟಿಪ್ಸ್ ಕೊಡಿ. Most important factor, as I pointed out earlier, major offender is leaky gut. Intestine, some malabsorption, malfunction for the intestine, some small type of holes in the intestine, and this particular phenomenon is known as leaky gut. So to repair the leaky gut, to increase the integrity of, to maintain the integrity of the intestine wall, the most important factor is reducing the grains, removing the grains, you can say. Reducing very wala. much, it is known as specific carbohydrate diet, SCD, specific carbohydrate diet, where stopping carbs for about a period of 6 months. The most critical element of reversing and healing autism disorder spectrum, cutting the carbs from the diet. Next is, pumping the intestine with probiotic foods. Probiotics are nothing but health enhancing bacteria, the good bacteria which has the potential to heal your intestine. For instance, fermented foods, most of the fermented foods, even fish can be fermented, and probiotic tablets. This is the one combination I am using to heal the intestine and thereby, experiencing tremendous, outstanding, remarkable improvement for autism spectrum disorders. ಕರುಳನ್ನು ಸರಿ ಮಾಡುವಂತಹ ವಿಧಾನ ಈಗಾಗಲೇ ಹೇಳ್ತಾ ಇದ್ರು ಸರ್ ಅವರು. ಅನ್ನ, ಚಪಾತಿ, ರಾಗಿ, ಗೋಧಿ ಇವುಗಳನ್ನು ಕಡಿಮೆ ಮಾಡಬೇಕು. ಅದರ ಬದಲಿಗೆ ಪ್ರೀ ಆ್ಯಂಡ್ ಪ್ರೋಬಯೋಟಿಕ್ಸನ್ನು ತೆಗೆದುಕೊಳ್ತಾ ಬರಬೇಕು. ಜೊತೆಗೆ probiotics, zero carbs diet. 6 ತಿಂಗಳ ಫಾಲೋ ಮಾಡಿದಾಗ specific carbohydrate diet, and it is improvement. It is not, you don't presume that 100% healing, but a child can behave as normally. They can start speaking. It takes bit of time.
not a overnight day, overnight. Don't expect one day. It takes you have to be patient on this particular cases. It is not like healing a disease by taking a pills tomorrow. I'll educate the parents as well. So education to the parents, a good diet and speech therapy. It's a combinations and counseling from the psychiatrist. ತುಂಬ ಖುಷಿ ಆಗ್ತದೆ, ಯಾಕಂದ್ರೆ ನಮ್ಮ ಕಾರ್ಯಕ್ರಮದ ಹೆಸರೇ ಆಹಾರದಲ್ಲಿ ಆರೋಗ್ಯ. ಸೊ ಆಟಿಸಮ್ನಂತಹ ಕಷ್ಟಕರವಾದಂಥ ತೊಂದರೆ ಆಹಾರದಲ್ಲಿ ಬದಲಾವಣೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂದರೆ ಅದರಷ್ಟು ಸಂತೋಷ ಪೇರೆಂಟ್ಸಿಗೆ ಮತ್ತೆ ಯಾವುದರಿಂದನೂ ಸಿಗಲ್ಲ. ಇಂದಿನ ದಿನಕ್ಕೊಂದು ನಾಟಿ ಮದ್ದು ಕಾರ್ಯಕ್ರಮದಲ್ಲಿ ನಿಮಗೆ ನಾನು ಹೇಳಲಿಕ್ಕಿದ್ದೇನೆ, ಡಯಾಬಿಟೀಸನ್ನು ಹತೋಟಿಗೆ ತರುವಂತಹ GH ಪ್ಯಾಕ್ ಅಥವಾ ಗ್ಯಾಸ್ಟ್ರೋ ಹೆಪಾಟಿಕ್ ಪ್ಯಾಕ್ ಎನ್ನುವಂತಹ ಒಂದು ಸರಳ ಚಿಕಿತ್ಸೆಯನ್ನು. ಹೇಗೆ ಈ ಒಂದು ಗ್ಯಾಸ್ಟ್ರೋ ಹೆಪಾಟಿಕ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ ಅಂದರೆ, ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಒಂದು ಉತ್ಪಾದನೆಗೆ ಇದು ಸಹಾಯ ಮಾಡುತ್ತೆ. ಸೊ ಹಾಗಾದರೆ ಇದು ಕೂಡ ಪ್ರಕೃತಿ ಚಿಕಿತ್ಸೆಯ ಒಂದು ಚಿಕಿತ್ಸೆ, ನೀರಿನ ಚಿಕಿತ್ಸೆಯ ಒಂದು ಭಾಗ. ಇದರ ಹೆಸರು ಗ್ಯಾಸ್ಟ್ರೋ ಹೆಪಾಟಿಕ್ ಪ್ಯಾಕ್. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಸರಳ ವಸ್ತುಗಳು. ಹಾಟ್ ವಾಟರ್ ಬ್ಯಾಗ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಬಿಸಿನೀರಿನ ಒಂದು ಬ್ಯಾಗ್ ಇದೆ. ನಾವು ನೋವಿದ್ದಾಗ ಇದನ್ನು ಬಿಸಿನೀರಿನ ಬ್ಯಾಗನ್ನು ಉಪಯೋಗಿಸ್ತೇವೆ. ಹಾಗೆಯೇ ಐಸ್ ಬ್ಯಾಗ್ ಎಲ್ಲ ಸರ್ಜಿಕಲ್ ಶಾಪಲ್ಲಿ ನಿಮಗೆ ಸಿಗುತ್ತೆ. ಐಸ್ ಬ್ಯಾಗ್, ಐಸನ್ನು ಹಾಕುವಂಥ ಒಂದು ಬ್ಯಾಗ್. ಹಾಗೇನೋ ಒಂದು ಬಟ್ಟೆ, ಇದೇ ಥರದ್ದೇ ಬೇಕು ಅಂತಿಲ್ಲ, ಆದರೆ ಈ ಥರ ಮಾಡಿಕೊಂಡ್ರೆ ಚೆಸ್ಟ್ ಪ್ಯಾಕಿನ ಒಂದು ಬಟ್ಟೆ ಇದು, ಈ ಥರದ ಬಟ್ಟೆ. ಈ 3 ವಸ್ತುಗಳನ್ನು ಉಪಯೋಗಿಸಿ ನಾವು ಈ ಪ್ಯಾಕನ್ನು ಮಾಡ್ಕೋಬೋದು. ಮಧುಮೇಹ ಹೊಂದಿದವರಿಗೆ ಇದು ತುಂಬ ಅನುಕೂಲ. ಮಧುಮೇಹ ಹೊಂದಿದವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ 11 ಗಂಟೆಗೆ, ಮನೇಲೇ ಇದ್ದವರಿಗಾದರೆ ಹೌಸ್ ವೈಫಿಗಾದರೆ 11 ಗಂಟೆ ಟೈಮ್ ಇರುತ್ತೆ. ಆಫೀಸಿಗೆ ಹೋಗೋರಿಗೆ ಬೆಳಗ್ಗೆ ಒಂದು 7 ಗಂಟೆಗೆ 8 ಗಂಟೆಗೂ ಮಾಡ್ಕೋಬೇಕು. ಇಲ್ಲ ಸಾಯಂಕಾಲ ಮನೆಗೆ ಬಂದ ಕೂಡ 5-6 ಗಂಟೆ ಹೊತ್ತಿಗೆ ಮಾಡ್ಕೋಬೋದು. ರಾತ್ರಿ ಮಲಗುವಾಗ ಈ ಚಿಕಿತ್ಸೆ ತೊಗೊಳ್ಬೋದು. ಊಟ ಆಗಿ ಒಂದು ಅರ್ಧ ಗಂಟೆ ಗ್ಯಾಪ್ ಇರಬೇಕು. ಸೊ ಹಾಗಾದರೆ ಹೇಗೆ GH ಪ್ಯಾಕ್ ಮಾಡೋದು ಅಂದರೆ, ಹಾಟ್ ವಾಟರ್ ಬ್ಯಾಗನ್ನು ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬಿಸಿನೀರು ಏನು ಮಾಡುತ್ತೆ ಅಂದರೆ ರಕ್ತ ಸಂಚಾರವನ್ನು ಜಾಸ್ತಿ ಮಾಡುತ್ತೆ. ತಣ್ಣೀರು ಅಥವಾ ಐಸ್ ಏನು ಮಾಡುತ್ತೆ, ಆ ಭಾಗದಲ್ಲಿ ರಕ್ತ ಸಂಚಾರವನ್ನು ಕಡಿಮೆ ಮಾಡುತ್ತೆ. ನಾವು ಈಗ ಬ್ಲೀಡಿಂಗ್ ಆಗ್ತಾಯಿದ್ರೆ ಇಮಿಡಿಯೇಟ್ಲಿ ಐಸ್ ಹಾಕ್ತೇವೆ. ಯಾಕೆ? ಬ್ಲೀಡಿಂಗ್ ಸ್ಟಾಪ್ ಆಗಲಿಕ್ಕೆ, ಎಲ್ಲೋ ರಕ್ತಸ್ರಾವ ನಿಲ್ಲಲಿಕ್ಕೆ. ರಕ್ತ ಹೆಪ್ಪುಗಟ್ಟುವಂಗೆ ಮಾಡುತ್ತೆ ಅಥವಾ ರಕ್ತನಾಳವನ್ನು ಅದು ಸಣ್ಣ ಮಾಡುತ್ತೆ. ಅದೇ ನೀವು ನೋವಾದರೆ ನಾವು ಹಾಟ್ ವಾಟರ್ ಬ್ಯಾಗ್ ಇಡ್ತೇವೆ. ಯಾಕೆ? ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಮಾಡಿ ನಮಗೆ ನೋವು ಕಡಿಮೆ ಆಗಬೇಕು. ಸೊ ಈಗ ನಾವು ಅದೇ ಉಪಾಯವನ್ನು ಇಲ್ಲಿ ಡಯಾಬಿಟೀಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಪಾಲಿಸ್ತಾ ಇದ್ದೇವೆ. ನಿಮ್ಗೆ ಅನಿಸ್ಬೋದು ಹೊರಗಡೆ ಮಾಡಿದ್ರೆ ಒಳಗೆ ಹೇಗೆ ಹೆಲ್ಪ್ ಮಾಡುತ್ತೆ. ಒಂದು ನರ ಬಂದರೆ ಆ ನರ ತಂತು ಬಂದಿದ್ದು ಅದೇ ಬ್ರ್ಯಾಂಚ್ ಕೊಡುತ್ತೆ. ಆ ನರ ಬಂದಿದೆ, ಹೊರಗಡೆ ಒಂದು ಬ್ರ್ಯಾಂಚ್ ಇರುತ್ತೆ, ಒಳಗಡೆ ಒಂದು ಬ್ರ್ಯಾಂಚ್ ಇರುತ್ತೆ. ಸೊ ಹಾಗಾಗಿ ಹೊರಗಡೆ ನೀವು ಚಿಕಿತ್ಸೆ ಕೊಟ್ಟಿದ್ದು ಒಳಗಡೆ ಅದ್ರ ಪ್ರಯೋಜನ ಸಿಗುತ್ತೆ. ಉದಾಹರಣೆಗೆ ಈಗ ಗ್ಯಾಸ್ಟ್ರೋ ಹೆಪಾಟಿಕ್ ಪ್ಯಾಕ್ ಡಯಾಬಿಟಿಸಿಗೆ ಒಳ್ಳೆಯದು. ಸೊ ಡಯಾಬಿಟಿಸಲ್ಲಿ ಏನು ಮೇದೋಜೀರಕ ಗ್ರಂಥಿಯಿಂದ ನಾವು ಇನ್ಸುಲಿನ್ ಸ್ರವಿಕೆ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಒಂದು ಉದ್ದೇಶ. ಹಾಟ್ ವಾಟರ್ ಬ್ಯಾಗ್ ರೆಡಿ ಇದೆ. ಇದನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳೋದು. ಓಕೆ, ಬಟ್ಟೆ ಮೇಲೆ ಅಲ್ಲ, ಬಟ್ಟೆ ತೆಗೆದುಕೊಂಡಿರಬೇಕು, ನೇರವಾಗಿ ಚರ್ಮಕ್ಕೆ ತಾಗಬೇಕು. ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇರೋದಷ್ಟೇ. ಐಸ್ ಬ್ಯಾಗನ್ನು ಬೆನ್ನ ಮೇಲೆ ಇಟ್ಕೊಳ್ಳೋದು. ಸೊ ಐಸ್ ಬ್ಯಾಗ್ ಬೆನ್ನ ಮೇಲಿದೆ, ರಕ್ತ ಸಂಚಾರ ಬೆನ್ನಿನ ಭಾಗದಲ್ಲಿ ಕಡಿಮೆ ಆಗಿದೆ. ಹಾಗಾದರೆ ಆ ಕಡಿಮೆ ಆದ ರಕ್ತ ಸಂಚಾರ ಎಲ್ಲಿ ಹೋಗಬೇಕು? ಅದು ಹೊಟ್ಟೆಗೆ ಬರಬೇಕು. ಸೊ ಈ ಭಾಗಕ್ಕೆ ಮೇದೋಜೀರಕ ಗ್ರಂಥಿಗೆ ಜಾಸ್ತಿ ರಕ್ತ ಸಂಚಾರ ಆದಾಗ ಮಧುಮೇಹ ಹತೋಟಿಗೆ ಬರಲಿಕ್ಕೆ ಸಹಾಯ ಆಗುತ್ತೆ. ಸೊ ಇದು ಹೊಟ್ಟೆಗಿದೆ, ಐಸ್ ಬ್ಯಾಗು ಬೆನ್ನ ಮೇಲಿದೆ, ಬಟ್ಟೆಯನ್ನು ಕಟ್ತೀರ. ಈ ಥರ ಮತ್ತೊಬ್ಬರ ಸಹಾಯದಿಂದ ಕಟ್ಟಬೇಕು. ಸೊ ಸುತ್ತಲೂ ನಮಗೆ ಆ ಒಂದು ಬ್ಯಾಗನ್ನು ಇಟ್ಟು ಈ ರೀತಿ ಬಟ್ಟೆಯನ್ನು ಸುತ್ತಬೇಕು. ಹೊಟ್ಟೆಗೆ ಸುತ್ತಿ ಅದ್ರ ಮೇಲೆ ದಾರ ಇದೆ, ಕಟ್ಟಿಬಿಟ್ರೆ ಆಯಿತು. ಕಟ್ಟಿ ನೀವು ಬೇರೆ ಕೆಲಸ ಮಾಡ್ಬೋದು, ಅಥವಾ ಮಲ್ಕೊಂಡಿರ್ಬೋದು, ಅಥವಾ ಆಳ ವಿಶ್ರಾಂತಿ ಕ್ರಿಯೆ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ರಿಲ್ಯಾಕ್ಸೇಷನ್ ಮಾಡ್ಬೋದು. ಹಾಗಾದರೆ ಗ್ಯಾಸ್ಟ್ರೋ ಹೆಪಾಟಿಕ್ ಪ್ಯಾಕ್ ತುಂಬ ಸರಳವಾಗಿದೆ ಅಲ್ವಾ. 20 ರಿಂದ 30 ನಿಮಿಷ ಇದು ಹಾಗೇ ಇರಬೇಕು. ತುಂಬ ಬಿಸಿ ಮಾಡಿದ್ರೆ ಸುಟ್ಟೋಗುತ್ತೆ ಚರ್ಮ. ತುಂಬ ಬಿಸಿ ಇರಬಾರ್ದು, ತಡ್ಕೊಳ್ಳುವಷ್ಟು ಬಿಸಿ ಇರಬೇಕು. ಸೊ ಹಾಗಾದರೆ ಈ ಗ್ಯಾಸ್ಟ್ರೋ ಹೆಪಾಟಿಕ್ ಮಾಡೋದ್ರಿಂದಾಗಿ ಮಧುಮೇಹ ಹತೋಟಿಗೆ ಅನುಕೂಲ ಆಗುತ್ತೆ. ಜೊತೆಗೆ ನಾವು ಈಗಾಗಲೇ ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ನಿಯಂತ್ರಣ ಮಾಡಲಿಕ್ಕೆ ಯಾವ್ಯಾವ ಥರ ಆಹಾರ ತೆಗೆದುಕೊಳ್ಬೇಕು ಬೆಳಗಿಂದ ರಾತ್ರಿಯವರೆಗೆ ತಿಳಿಸಿದ್ದೇವೆ. ಜೊತೆಗೆ ಮಧುಮೇಹದ ಸಂಪೂರ್ಣ ಹತೋಟಿಗೆ ನಾವು ವ್ಯಾಯಾಮ ಮಾಡೋದನ್ನು ತಿಳಿಸಿದ್ದೇವೆ. 10 ರೀತಿಯ ವ್ಯಾಯಾಮ 10 ಬಾರಿ ಮಾಡಿ 5 ರಿಂದ 6, 7, 8 ರೌಂಡ್ ಮಾಡ್ತಾ ಬಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಪೂರಕವಾಗಿ ಗ್ಯಾಸ್ಟ್ರೋ ಹೆಪಾಟಿಕ್ ಕೆಲಸ ಮಾಡುತ್ತೆ ಪ್ಯಾಕ್. ಸೊ ಹಾಗಾಗಿ ಪ್ರಕೃತಿ ಚಿಕಿತ್ಸೆ, ಈ ಸರಳ ಚಿಕಿತ್ಸೆಯನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಪುನಃ ಪಡೆಯೋಣ. ಧನ್ಯವಾದಗಳು.